ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ನಾನು. ಸೊ PGCET 2025 MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಎಕ್ಸಾಮಿನೇಷನ್ ಆಲ್ರೆಡಿ ಮುಗಿದಿದೆ. ಸ್ಪೆಷಲಿ MBA ಮತ್ತು MCA ಸ್ಟೂಡೆಂಟ್ಸ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರ ರಿಸಲ್ಟ್ ಯಾವಾಗ ಅಂತ. ಅದೇ ರೀತಿ ME MTech ಆರ್ಕಿಟೆಕ್ಚರ್ ಕೂಡ ವೆಯ್ಟ್ ಮಾಡ್ತಾ ಇದ್ರ. ಸೊ ಲಾಸ್ಟ್ ಇಯರ್ ಟ್ರೆಂಡ್ ನೋಡಿದ್ರೆ ಆಲ್ರೆಡಿ ಬಿಡಬೇಕಾಗಿತ್ತು ರಿಸಲ್ಟ್ ಇಷ್ಟೊತ್ತಿಗೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಬೈ ಟುಡೇ ಆರ್ ಟುಮಾರೋ ಇನ್ನೊಂದು ಟೂ ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇಸ್ ಒಳಗಡೆ ನಿಮ್ಮ ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬ ಇದೆ. ಬಿಕಾಸ್ ಇವತ್ತು ಮಾರ್ನಿಂಗ್ ಕೂಡ ನಾನು ಕೂಡ ಅಪ್ಡೇಟ್ ತೊಗೊಂಡಿದ್ದೆ. ಸೊ ಬರುತ್ತೆ ಸರ್, ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ರು. ಮೋಸ್ಟ್ಲಿ ಇನ್ನೊಂದು 2 ಡೇಸಲ್ಲಿ ಎಕ್ಸಾಮಿನೇಷನ್ ರಿಸಲ್ಟ್ ಬರಬಹುದು, ರೈಟ್. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ದಟ್ ತುಂಬ ಜನ ಕೇಳ್ತಾ ಇರೋ ಸರ್ ಯಾಕೆ ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ತುಂಬ ಜನಕ್ಕೆ ಹೇಳಬೇಕು ಅಂದರೆ ದಟ್ ಏನು ಅಪ್ಡೇಟ್ಸ್ ಇಲ್ಲ. ಸೊ ದಟ್ಸ್ ವೈ ಐ ಆಮ್ ನಾಟ್ ಗಿವಿಂಗ್ ಎನಿ ಅಪ್ಡೇಟ್ಸ್. ಎರಡು ವೀಡಿಯೋಸ್ ನಾನು ಮಾಡಬೇಕು. ಒಂದು ಡಾಕ್ಯುಮೆಂಟ್ಸ್, ತುಂಬ ಜನಕ್ಕೆ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಡೌಟ್ಸ್ ಇದಾವೆ. ಅದನ್ನೊಂದು ಲೈವ್ ಸ್ಟ್ರೀಮ್ ಮಾಡಿಬಿಟ್ಟು ನಾನು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿ ಹೇಳ್ತೀನಿ ನಿಮಗೆ. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಜೊತೆಗೆ ಆನ್ಲೈನ್ ಆಗುತ್ತೋ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಫ್ಲೈನ್ ಆಗುತ್ತೋ ಅದು ಕನ್ಫ್ಯೂಷನ್ ಇದೆ. ಮೋಸ್ಟ್ ಪ್ರಾಬ್ಲಿ 99.9% ಆನ್ಲೈನ್ ವೆರಿಫಿಕೇಶನ್ ಆಗುತ್ತೆ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ನೀವು ಕಾಲೇಜಿಗೆ ಕೊಡಬೇಕಾಗುತ್ತೆ. KA ಕೊಡುವಂಥ ನೆಸೆಸಿಟಿ ಬರಲ್ಲ. ಬಟ್ ನೋಡೋಣ ಏನು ಅಪ್ಡೇಟ್ ಬರುತ್ತೆ ಅಂತ. ಆಫ್ಲೈನ್ ಆದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ನಾನು. ಡೋಂಟ್ ವರಿ ಅಬೌಟ್ ದಟ್. ಜೊತೆಗೆ ಟಾಪ್ ಕಾಲೇಜಸ್ ಆಫ್ MBA ಮತ್ತು MCA ಕೂಡ ಮಾಡಬೇಕಾಗಿತ್ತು, ಅದು ಕೂಡ ಮಾಡಲಿಲ್ಲ. ಬಿಕಾಸ್ ರಿಸಲ್ಟ್ ತುಂಬ ಡಿಲೇ ಆಗಿರೋದ್ರಿಂದ. ಸೊ ರಿಲ್ಯಾಕ್ಸ್ ಆಗಿರಲಿ ಅಂತ ನಾನು ಮಾಡಲಿಲ್ಲ. ಬಟ್ ಆಲ್ರೆಡಿ ವಿಡಿಯೋ ಕೂಡ ರೆಡಿ ಆಗಿದೆ. ಐ ವಿಲ್ ಅಪ್ಲೋಡ್ ದಟ್ ವೆರಿ ಸೂನ್. ಸೊ ಯು ವಿಲ್ ಗೆಟ್ ಟು ನೋ ದಟ್ ಆಲ್ಸೋ. ಸೊ ಇವತ್ತಿನ ಅಪ್ಡೇಟ್ ಏನಾಗಿದೆಪ್ಪ ಅಂದರೆ PGCET MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ನಿಮ್ಮ OMR ಶೀಟ್ಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ. ಐ ಡೋಂಟ್ ನೋ ಯಾಕೆ ಅಪ್ಲೋಡ್ ಮಾಡ್ತಾರೆ ಇದನ್ನು ಅಂತ. ಬಟ್ ನಿಮ್ಮ OMR ಶೀಟ್ಗಳನ್ನ ನೀವು ನೋಡ್ಬೋದು. ಎಲ್ಲಿ ನೋಡ್ಬೋದಪ್ಪ ಅಂದರೆ ನೀವು KE ವೆಬ್ಸೈಟ್ನ ಓಪನ್ ಮಾಡಿದ್ರೆ ಪ್ರವೇಶ ಒಳಗಡೆ ಹೋಗಿ PGCET 2025 MBA MCA ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಟು ಸಿ ಹಿಯರ್. ಕೆನ್ ಯು ಸಿ ಹಿಯರ್ PGCET 2025 ಪರೀಕ್ಷಾ ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕ್ ಅಂತ ಕೊಟ್ಟಿದ್ದಾರೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ದಿನ ಇದು ವರ್ಕ್ ಆಗ್ತಿರಲಿಲ್ಲ, ಇವಾಗ ವರ್ಕ್ ಆಗ್ತಾ ಇದೆ. ನೀವು ಇಲ್ಲಿ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಕ್ಲಿಕ್ ಮಾಡಿದ್ರೆ PGCET 2025 ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕ್ಟ್ ಒಳಗೆ ನೀವು ಎಕ್ಸಾಮಿನೇಷನ್ ಬರೆದಿದ್ರಿ, ಯಾವ ಡಿಸ್ಟ್ರಿಕ್ಟ್ ಒಳಗಡೆ ಎಕ್ಸಾಮಿನೇಷನ್ ಬರ್ದಿದ್ರಿ ಆ ಡಿಸ್ಟ್ರಿಕ್ದು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ಲೆಟ್ ಮಿ ಎಕ್ಸಾಂಪಲ್ ಆಫ್ ಧಾರವಾಡ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ ಕೊಡ್ತಾರೆ. ಸಬ್ಜೆಕ್ಟ್ ಒಳಗಡೆ ಇನ್ ಕೇಸ್ MBA ಇದ್ದರೆ MBA, MCA ಇದ್ದರೆ MCA, ಯಾವ ರೀತಿ ಯಾವುದಿರುತ್ತೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಎಕ್ಸಾಂಪಲ್ ನಾನು MCA ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ಯಾವ್ಯಾವ ಸೆಂಟರ್ ಇದು ಗೊತ್ತಾಗ್ಬಿಡುತ್ತೆ. ಕರ್ನಾಟಕ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್, ಪ್ರಿಸಮ್ PU ಕಾಲೇಜ್ ಮತ್ತು ಶಿವಾಜಿ PU ಕಾಲೇಜ್. ಲೆಟ್ ಮಿ ಟೇಕ್ ಎಕ್ಸಾಂಪಲ್ ಆಫ್ ಶಿವಾಜಿ PU ಕಾಲೇಜ್. ನಾವು ವ್ಯೂ ಅಂತ ಮಾಡಿದ್ರೆ ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಸೊ ಈ ಟ್ಯಾಬ್ ಒಳಗಡೆ ಯು ಕ್ಯಾನ್ ಸಿ ಆಲ್ ದ OMR ಶೀಟ್. ಯಾರ್ಯಾರು ಶಿವಾಜಿ ಕಾಲೇಜ್ ಒಳಗಡೆ ನೀವು ಎಕ್ಸಾಮಿನೇಷನ್ ಬರೆದಿದ್ರಿ ನಿಮ್ಮ OMRಗಳನ್ನ ಇಲ್ಲಿ ಸ್ಕ್ಯಾನ್ ಮಾಡಿ PDF ಮಾಡಿ ಹಾಕಿರ್ತಾರೆ. ಸೊ ಈ ಒಂದು PDFಗಳನ್ನ ನೋಡ್ಬೋದು ನಿಮ್ಮ ಒಂದು OMR ಶೀಟಲ್ಲಿ ಏನೇನು ಹಾಕಿದ್ರಿ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ಕಂಪೇರ್ ವಿತ್ ಕೀ ಆನ್ಸರ್ಸ್. ಫೈನಲ್ ರಿವೈಸ್ಡ್ ಕೀ ಆನ್ಸರ್ ಬಂದಿತ್ತಲ್ಲ, ಆ ಫೈನಲ್ ರಿವೈಸ್ಡ್ ಕೀ ಆನ್ಸರ್ ಜೊತೆ ಕಂಪೇರ್ ಮಾಡಿಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಕೂಡ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ಕೆನ್ ಯು ಸಿ ಹಿಯರ್ OMR, ನೀವು ಬರೆದಂತಹ OMR ಇದೆಲ್ಲ, ನಿಮ್ಮ ಹೆಸರಿದೆ, ನೋಂದಣಿ ಸಂಖ್ಯೆ ಇದೆಲ್ಲ ಇದೆಯಲ್ಲ. ಸೊ ನೀವು ಬರೆದಂತಹ OMR ಶೀಟ್ಗಳೇ ಇವೆಲ್ಲ. ಸೊ ನೀವು ಇದರಲ್ಲಿ ಹುಡುಕೊಡ್ರಿ. ನಿಮಗೆ ನಂಬರ್ ವೈಸ್ ಕೂಡ ಕೊಟ್ಟಿದ್ದಾರೆ. 006 ಇಲ್ಲ, ನಂಬರ್ ವೈಸ್ ಕೊಟ್ಟಿಲ್ಲ, ಅದನ್ನು ರ್ಯಾಂಡಮ್ ಹಾಕಿದ್ದಾರೆ. ಈ ಒಂದು PDF ಅಲ್ಲಿ ನಿಮಗೆ ಶಿವಾಜಿ ಕಾಲೇಜಲ್ಲಿ ಯಾರು ಬರ್ದಿರಲ್ಲ ನೀವು ಆರಾಮಾಗಿ ಇದರಲ್ಲಿ ಹುಡುಕೋಬಹುದು, ರೈಟ್. ಸೊ ಇಲ್ಲಿ ಗೆಟ್ ಟು ನೋ ಹಿಯರ್ ನಿಮ್ಮ OMR ಶೀಟ್ಗಳು. ಅದೇ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ನು ಸೆಲೆಕ್ಟ್ ಮಾಡ್ಕೋಬೋದು. ಧಾರವಾಡ ಅಂತ ಇತ್ತಂದ್ರೆ ನೀವು ಮೈಸೂರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಮೈಸೂರನ್ನು ಸೆಲೆಕ್ಟ್ ಮಾಡಿದ್ರೆ MBA ಪೇಪರ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಯಾವ ಕಾಲೇಜ್ಗಳು ಬರ್ತವೆ ಇಲ್ಲಿ, ಟೆರೆಸರಿಯನ್ PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್, ನೀವು ಯಾವ ಕಾಲೇಜ್ ಒಳಗಡೆ ಎಕ್ಸಾಮಿನೇಷನ್ ಬರ್ದಿದ್ರಿ ನೀವು ಅಲ್ಲಿ ಹೋಗಿ ವ್ಯೂ ಅಂತ ಕೊಟ್ಬಿಟ್ರೆ ನಿಮಗೆ ಆ ಒಂದು PDF ಓಪನ್ ಆಗುತ್ತೆ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ಕಂಪೇರ್. ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ, ರೈಟ್. ಸೊ ಯಾಕೆ ಇದನ್ನ ಬಿಟ್ಟಿರ್ತಾರಪ್ಪ ಅಂದ್ರೆ ಒಂದು ರೀಸನ್ ಬಂದ್ಬಿಟ್ಟು ನಿಮ್ಮ ಫೈನಲ್ ರಿಸಲ್ಟ್ ಬಂದಾಗ ಏನು ಏರುಪೇರು ಆಗಬಾರದು. ಬಿಕಾಸ್ ರಿವೈಸ್ ಕೀ ಆನ್ಸರ್ ಬಿಟ್ಟಿದ್ದಾರೆ, ನಿಮ್ಮ OMR ಶೀಟ್ಗಳನ್ನ ಬಿಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ನಿಮ್ಮ OMR ಶೀಟ್ಗಳು ಮತ್ತು ರಿವೈಸ್ ಕೀ ಆನ್ಸರ್ ಜೊತೆ ಕಂಪೇರ್ ಮಾಡಿದ್ರೆ ಅದೇ ಮಾರ್ಕ್ಸ್ ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಬರಬೇಕು. ಆ ರೀತಿ ಬರಲಿಲ್ಲ ಅಂದರೆ ಯು ಕ್ಯಾನ್ ರೈಸ್ ದ ಅಬ್ಜೆಕ್ಷನ್ ಕೂಡ ರೈಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು OMR ಶೀಟ್ಗಳನ್ನ ಬಿಡಬಹುದು. ಬಿಕಾಸ್ ತುಂಬ ಜನ ಬೇರೆ ಬೇರೆ ಎಕ್ಸಾಮಿನೇಷನಲ್ಲಿ ಯಾವ ಎಕ್ಸಾಮಿನೇಷನ್ ಕೂಡ ಇದನ್ನೆಲ್ಲ ಬಿಡಲ್ಲ, ಬಟ್ ಇದರಲ್ಲಿ ಬಿಟ್ಟಿದ್ದಾರೆ ಅಂದರೆ ಸೊ ಆ ಒಂದು ರೀಸನ್ಗೆ ಬಿಟ್ಟಿರಬಹುದು ಅಂತ ನಾನೊಂದು ಗೆಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾರು ಎಕ್ಸಾಮ್ ಬರ್ತಿದ್ದೀರಾ ಪ್ಲೀಸ್ ನಿಮ್ಮ ಈ ಒಂದು ಲಿಂಕಲ್ಲಿ ಬಂದುಬಿಟ್ಟು ನಿಮ್ಮ OMR ಶೀಟ್ಗಳನ್ನ ರೀಚೆಕ್ ಮಾಡ್ಕೊಳ್ರಿ ಮತ್ತು ರಿವೈಸ್ಡ್ ಕೀ ಆನ್ಸರ್ ಜೊತೆಗೆ ಕಂಪೇರ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ.
ರೈಟ್. ಸೊ ನಾನು ಮಾರ್ಕ್ಸ್ ಕಟ್ ಆಫ್ PDF ಕೂಡ ಹಾಕಿದ್ದೆ ವಾಟ್ಸಪ್ ಗ್ರೂಪಲ್ಲಿ. ಸೊ ಅದೆಲ್ಲರಿಗೂ ಸಿಕ್ಕಿದೆ ಅನ್ಕೋತೀನಿ ನಾನು. ಯಾರ್ಯಾರು ಸಿಕ್ಕಿಲ್ಲ, ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಏನು ಸಿಕ್ಕಿರಲ್ಲ, ಇನ್ನೊಂದು ಸತಿ ಹಾಕ್ತೀನಿ ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ. ಪ್ಲೀಸ್ ಯು ಕ್ಯಾನ್ ಚೆಕ್ ದ್ಯಾಟ್. ನಿಮ್ಮ ಮಾರ್ಕ್ಸ್ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ. ರೈಟ್, ಫೈನ್. ಸೊ ಈ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬರುವಂಥ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ಮೋಸ್ಟ್ ಆಲ್ ಇನ್ನೊಂದು 2 ಡೇಸಲ್ಲಿ, ನಾನು ಮೊದಲೇ ಹೇಳ್ದಂಗೆ ಇನ್ನೊಂದು 2 ಡೇಸಲ್ಲಿ ಎಕ್ಸಾಮಿನೇಷನ್ ರಿಸಲ್ಟ್ ಕೂಡ ಬರಬಹುದು. ಬರೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ. ಡೋಂಟ್ ವರಿ, ರಿಲ್ಯಾಕ್ಸ್ ಆಗಿರಿ. ಸ್ವಲ್ಪ ಯಾವ ಕಾಲೇಜ್ಗೆ ಹೋಗಬೇಕು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡಿರಿ. ಆ ಕಾಲೇಜ್ ಸ್ಟೂಡೆಂಟ್ ಜೊತೆಗೆ ಮಾತಾಡೋದು, ಲಿಂಕ್ಡ್ಇನ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಆ ಕಾಲೇಜ್ ಸ್ಟೂಡೆಂಟ್ಸ್ ಪ್ರೊಫೈಲ್ ಸಿಗುತ್ತೆ. ನಿಮ್ಮ ಸೀನಿಯರ್ಸ್ ಯಾರಿದ್ರು, ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಕೇಳ್ಕೊಡ್ರಿ. ಆ ಕಾಲೇಜ್ ರಿವ್ಯೂಸ್ ಹೆಂಗೆ, ಪ್ಲೇಸ್ಮೆಂಟ್ಸ್ ಹೆಂಗಿರುತ್ತೆ, ಟೀಚಿಂಗ್ ಹೆಂಗಿರುತ್ತೆ, ಆಮೇಲೆ ಇಂಟರ್ನ್ಶಿಪ್ಸ್ ಏನು ಕೊಡ್ತಾರಾ ಇಲ್ವಾ, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ MBA MCA ಮಾಡುವಾಗ. ಇದನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಇಟ್ಕೊಡ್ರಿ. ಒನ್ಸ್ ರಿಸಲ್ಟ್ ಬಂದಾದ್ಮೇಲೆ ದಟ್ ವಿ ಕ್ಯಾನ್, ಇದನ್ನೆಲ್ಲ ಕೂಡ ನಾವು ಮಾಡಬಹುದು. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ಹೇಳ್ಬಿಟ್ರೆ ಅಗೇನ್ ರಿಸಲ್ಟ್ ಬಂದಾಗ ಮತ್ತೆ ಹೇಳಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ರಿಸಲ್ಟ್ ಅದಕ್ಕೋಸ್ಕರ ವೇಟ್ ಮಾಡ್ತೀನಿ. ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಕಟ್ ಆಫ್ ಮಾಡೋದು, ಯಾವ ರೀತಿ ಕಟ್ ಆಫ್ ಡಿಸೈಡ್ ಆಗುತ್ತೆ, ಕಟ್ ಆಫ್ ಬೇಸ್ ಮೇಲೆ ಯಾವ ರೀತಿ ಆಪ್ಷನ್ ಎಂಟ್ರೀಸ್ ಮಾಡಬೇಕು, ಯಾವ ಕಾಲೇಜ್, ಎಷ್ಟು ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗಬಹುದು, ರೈಟ್. ಆಮೇಲೆ ಯಾವ್ಯಾವ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿರ್ತವೆ, ಆ ಕಾಲೇಜ್ ನಮ್ಮ ಜೂನಿಯರ್ಸ್, ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಓದ್ತಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿಕೊಡೋದು, ಈ ರೀತಿ ಎಲ್ಲ ಮೇಜರ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ ನಾವು ಇನ್ಮೇಲೆ. ಬಟ್ ರಿಸಲ್ಟ್ ಬರಲಿ ಅನ್ನೋ ಕಾರಣಕ್ಕೆ ವೇಟ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ. ಮೋಸ್ಟ್ ಆಲ್ ಇನ್ನೊಂದು 2 ಡೇಸಲ್ಲಿ ನಿಮ್ಮ ರಿಸಲ್ಟ್ ಬರ್ಬೋದು. ಇವತ್ತು ಬರಬಹುದು. ಐ ಆಮ್ ನಾಟ್ ಸೇಯಿಂಗ್ ಇವತ್ತೇ ಬರುತ್ತೆ ಅಂತಲ್ಲ, ವೆರಿ ಸೂನ್ ಇನ್ನೊಂದು 2 ಡೇಸಲ್ಲಿ ಬರುವಂಥ ಚಾನ್ಸಸ್ ಇದೆ. ತುಂಬ ಜನ ಹೇಳ್ತಾ ಇದ್ದಾರೆ, ನಾನು ಕೂಡ ಅಪ್ಡೇಟ್ ಬಂದಿದೆ ನನಗೂ ಕೂಡ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಲ್ ವೇಟ್, ಏನಾಗುತ್ತೆ ನೋಡೋಣ. ರೈಟ್. ಸೊ ಐ ಹೋಪ್ ಎಲ್ಲರದ್ದು ಚೆನ್ನಾಗಿ ಬಂದಿದೆ, ರಿಸಲ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಯಾರ್ಯಾರದು ಚೆನ್ನಾಗಿ ಬಂದಿಲ್ಲ, ಯಾರಾದ್ರು 30 ಕೆಳಗಡೆ ಬಂದಿದ್ದೀರಾ, ಯಾರು 30 ಕೆಳಗಡೆ ಹಾಕಿದೆ ಅಂತ ಅನ್ನೋರು, ಸೊ ನಾನು ಸಜೆಸ್ಟ್ ಮಾಡೋದು, ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲಪ್ಪ ಅಂದರೆ, ಇಫ್ ಯು ರ್ಯಾಂಕಿಂಗ್ ಈಸ್ ಗೋಯಿಂಗ್ ಟು ಕ್ರಾಸ್ 15,000 16,000 ಈ ರೀತಿ ಹೋಗ್ಬಿಟ್ರೆ, ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ತುಂಬ ಜನ ಕೇಳ್ತಾರೆ, ನಾನು ಸಜೆಸ್ಟ್ ಮಾಡೋದು ಡೋಂಟ್ ಗೋ ಫಾರ್ MBA MCA ಇನ್ ದ್ಯಾಟ್ ಕೇಸ್. ಜಾಸ್ತಿ ರ್ಯಾಂಕಿಂಗ್ ಹೋಗ್ಬಿಟ್ಟಿದೆ ಆ ಕೇಸಲ್ಲಿ MBA MCA ಹೋಗ್ಬೇಡ್ರಿ. ಬಿಕಾಸ್ ಚೆನ್ನಾಗಿಲ್ದಿರೋಂಥ ಕಾಲೇಜ್, ಯಾವ ಕಾಲೇಜ್ ಚೆನ್ನಾಗಿರಲ್ಲ ಅಂತಲ್ಲ, ಬಟ್ ಚೆನ್ನಾಗಿಲ್ದಿರೋ ಕಾಲೇಜ್ಗೆ ಹೋಗಿ MBA MCA ಮಾಡಿದ್ರೆ ಅಗೇನ್ ಇಟ್ ಇಸ್ ಅ ಸರ್ಟಿಫಿಕೇಟ್ ಕೋರ್ಸ್ ಆಗಿಬಿಡುತ್ತೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. MBA ಅನ್ನೋದು MBA MCA ಸರ್ಟಿಫಿಕೇಟ್ ಕೋರ್ಸ್ ಆಗಬಾರ್ದು. ಯು ಶುಡ್ ಗೆಟ್ ಪ್ಲೇಸ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಗೆ ಚೆನ್ನಾಗಿರೋ ರ್ಯಾಂಕಿಂಗ್ ಬರಲಿಲ್ಲಪ್ಪ ಅಂದರೆ, ಐದರ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಇಫ್ ಯು ಕ್ಯಾನ್ ಅಫೋರ್ಡ್, ಆರ್ ಎಲ್ಸ್ ಟ್ರೈ ಫಾರ್ ನೆಕ್ಸ್ಟ್ ಇಯರ್ ಬರೋದು PGCETನ ಮತ್ತೆ ಪ್ರಿಪೇರ್ ಆಗಿಬಿಟ್ಟು ಬರೋದು, ಚೆನ್ನಾಗಿರೋ ರ್ಯಾಂಕಿಂಗ್ MBA MCA ಹೋಗ್ರಿ. ಅಲ್ಲಿವರೆಗೂ ನೀವು ಯು ಕ್ಯಾನ್ ಡೂ ದ ವರ್ಕ್ ಮಾಡ್ತಾ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೋಬೋದು. ಆ ರೀತಿ ಮಾಡ್ಕೊಂಡ್ರೆ ಇಟ್ ಇಸ್ ಬೆಟರ್. ಸುಮ್ಮನೆ ಯಾವುದೋ ಕಾಲೇಜ್ ಹೋಗಿ 2 ಇಯರ್ಸ್ ವೇಸ್ಟು ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಪ್ಲೇಸ್ಮೆಂಟ್ಸು ಆಗಲ್ಲ, ಅಗೇನ್ ಮತ್ತೆ ಬೇರೆ ಕಡೆ ಸರ್ಚ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡ್ಕೊಳ್ಳೋಕ್ಕಿಂತ ಚೆನ್ನಾಗಿ ಪ್ರಿಪೇರ್ ಆಗಿ MBA MCAಗೆ PGCET ಪ್ರಿಪೇರ್ ಆಗಿ MBA MCA ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ರೈಟ್, ಫೈನ್. ಸೊ ಆ ರೀತಿ ಯಾರ್ಯಾರು ಇದ್ದೀರಾ, ಸೊ 2026 ಬ್ಯಾಚ್ ಇನ್ನೊಂದು 2 ಡೇಸಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು PGCET 2026ಗೆ, ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್. ಆದರೂ ಕೂಡ ಅಪ್ಡೇಟ್ ಕೊಡ್ತೀವಿ ನಾವು 2026 ಬ್ಯಾಚ್ ಏನಾಗುತ್ತೆ ಅಂತ. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿವನ್, ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಯಾರ್ಯಾರು ನಮ್ಮ ಕಂಟೆಂಟ್ ಇಷ್ಟ ಆಗಿರುತ್ತೆ, ಏನೇನು ಇಷ್ಟ ಆಗಿರುತ್ತೆ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿರಿ, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಜೂನಿಯರ್ಸ್ಗೆಲ್ಲ ರೆಫರ್ ಮಾಡಿರಿ. 2026 ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಧ್ರುವಿಕಾ ಅಕಾಡೆಮಿದಲ್ಲಿ ಅಂತ. ಸೊ ನಾನು ರೆಫರ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಆಲ್ಸೋ, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ದೆಮ್ ಆಲ್ಸೋ. ರೈಟ್. ಸೊ ಅದಕ್ಕೋಸ್ಕರ ಅದೊಂದು ಮಾಡಿಕೊಡ್ರಿ. ಆ್ಯಂಡ್ ದ ಮೇಜರ್ ಅಪ್ಡೇಟ್, ಇನ್ನೊಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ ಕಡೆಯಿಂದ ಈ ವರ್ಷದಿಂದ from this year onwards, Dhruvika Academy, that we are going to launch MBA Academics classes. MBA Academics classes na start ಮಾಡ್ತಾ ಇದ್ದೀವಿ for Bangalore University and for Vishweshwaraya Technological University, TU and Bangalore University ಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ನಾವು MBA Academics ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ರಿ. ಸೊ ನಾನು ರಿಸಲ್ಟ್ ಬಂದಾದ್ಮೇಲೆ ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಹಾಕ್ತೀನಿ ನಾನು ಲಿಂಕ್ನ. ಆ ವಾಟ್ಸಪ್ ಕಮ್ಯುನಿಟಿ ಗ್ರೂಪಿಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಮೇಜರ್ ಅಪ್ಡೇಟ್ಸಲ್ಲಿ MBA Academics ಬಗ್ಗೆ ನಾವು ಕೊಡ್ತಾ ಹೋಗ್ತೀವಿ. ಎಸ್ಪೆಷಲಿ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, VTU ಯೂನಿವರ್ಸಿಟಿಗೆ, ಈ 2 ಯೂನಿವರ್ಸಿಟಿಗೆ ನಾವು MBA Academics ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಜಾಯ್ನ್. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ಯಾರಿಗೆ ಏನು ಡೌಟ್ಸ್ ಏನಾಯ್ತಪ್ಪ ಅಂದರೆ, ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆನ್ ಮೈ ವಾಟ್ಸಪ್ ನಂಬರ್. ನನ್ನ ವಾಟ್ಸಪ್ ನಂಬರ್ ಎಲ್ಲರ ಹತ್ರ ಇದೆ ಆಲ್ರೆಡಿ. ನಾನು ಡಿಸ್ಕ್ರಿಪ್ಷನ್ ಕೂಡ ವಾಟ್ಸಪ್ ನಂಬರ್ ಇಟ್ಟಿರ್ತೀನಿ ನಾನು. ಸೊ ಅದನ್ನ ತೊಗೊಂಡು ಯಾರಿಗೆ ಡೌಟ್ಸ್ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ any point of time, 24/7 I'll be available. All right, fine. So thank you so much everyone, thanks for joining the session, thanks for watching the video. Next ಹೊಸ ಅಪ್ಡೇಟ್ ಜೊತೆಗೆ ಬಂದು ಮತ್ತೆ till then, God bless you and take care.